ನೋಡ್ರಿ ನಿನ್ನ ಅರ್ಥ ಮಾಡೋಣ ನಮ್ಮ ಮನೆಯವರು ಕೊಡಿಸಿರೋಂಥ ಗಿಫ್ಟ್ ಫ್ರೆಂಡ್ಸ್ ಬರ್ತಡೆಗೆ ಅಂತೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನನ್ನ ಬರ್ತಡೇ ದಿನದ ವ್ಲಾಗ್ ಆಗಿರುತ್ತೆ. ನಾನು ಇವತ್ತಿನ ವ್ಲಾಗಲ್ಲಿ ನನ್ನ ಬರ್ತಡೇ ಹೇಗೆ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ, ಹಾಗೆಯೇ ಇವತ್ತು ನನಗೆ ನಮ್ಮ ಮನೆಯವರು ಏನೇನು ಗಿಫ್ಟನ್ನು ಕೊಟ್ಟರು ಅನ್ನೋದನ್ನು ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಬೆಳಗ್ಗೆ ಬೇಗನೆ ನಾನು ಎದ್ದೇಳಷ್ಟರಲ್ಲಿ ನಮ್ಮ ಮನೆಯವರು ನನಗೋಸ್ಕರ ಅಂತ ಹೇಳಿ ಮಾರ್ಕೆಟಿಂದ ರೋಸ್ ಕೂಡ ತೊಗೊಂಬಂದು ಸರ್ಪ್ರೈಸ್ ಆಗಿ ನನಗೆ ಎದ್ದ ತಕ್ಷಣ ರೋಸನ್ನು ಗಿಫ್ಟಾಗಿ ಕೊಟ್ಟರು. ಮತ್ತು ಏನು ಗಿಫ್ಟ್ ಕೊಟ್ಟರು ಅನ್ನೋದನ್ನು ವಿಡಿಯೋ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡ್ದಂಗೆ ನೋಡಿ, ಮತ್ತೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಬರ್ತ್ಡೇ ಸ್ಪೆಷಲ್ಲು ನೋಡಿರ್ಬೋದು ನೀವು. ಬೆಳಗ್ಗೆನೇ ಎದ್ದ ತಕ್ಷಣ ನಮ್ಮ ಮನೆಯವರು ರೋಸ್ ಕೊಟ್ಟು ವಿಶ್ ಮಾಡಿದ್ರು. ನಾನೀಗ ಕೆಲಸ ಎಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶಲ್ಲು ಮನೆ ಕೆಲಸ ಏನಿರುತ್ತೋ ಅದು ಮುಗಿಸ್ಕೊಂಡಿದ್ದೀನಿ. ಅದನ್ನು ಶೇರ್ ಮಾಡಿಲ್ಲ ನಾನು. ಕೆಲಸ ಆದಮೇಲೆ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರಿಗೆ ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀನಿ. ನಾನು ಆಂಜನೇಯ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಬೇರೆ ಏನೂ ಶೇರ್ ಮಾಡಲಿಲ್ಲ. ಡೈರೆಕ್ಟ್ ನಾನು ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ಮನೆ ಕೆಲಸ ಡೈಲಿ ಇದ್ದಿದ್ದೇ ತೋರಿಸೋದು. ಹೀಗಾಗಿ ಇವತ್ತು ಏನು ತೋರಿಸಿಲ್ಲ. ಈಗ ಫಸ್ಟು ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಆಶೀರ್ವಾದ ತೊಗೊಂಡು ಬಂದು ಮತ್ತು ಇವತ್ತಿನ ರೂಟೀನ್ ಅಂದರೆ ಬರ್ತಡೇ ವ್ಲಾಗು ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಸ್ಪೆಷಲ್ ಅಂತ ಏನೂ ಇರಲ್ಲ. ಹೌಸ್ ವೈಫ್ಗಳಂದಮೇಲೆ ಮನೆ ಕೆಲಸ ಮಾಡೋದಿದ್ದೇ ಇರುತ್ತೆ. ಡೈಲಿ ರೂಟೀನ್ ಹೇಗಿರುತ್ತೋ ಹಾಗೇ ಇರುತ್ತೆ. ಬಟ್ ಸ್ವಲ್ಪ ಅದರಲ್ಲೇ ಸ್ಪೆಷಲ್ ಅಂತ ಅನಿಸುತ್ತೆ. ನಾನು ಹೊಸ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಬ್ಲ್ಯಾಕ್ ಕಲರ್ದು ಹೊಸದು ತರಿಸಿ ತುಂಬ ದಿನ ಆಗಿತ್ತು, ಬಟ್ ಇವತ್ತು ಹಾಕ್ಕೊಂಡಿದ್ದೀನಿ ನಾನು. ಬನ್ನಿ ಫ್ರೆಂಡ್ಸ್, ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಂಜನೇಯ ಸ್ವಾಮಿಗೆ ಅಂತ ಹೇಳಿ ಹೂನ ತೊಗೊಂಡು ಹೊರಟಿದ್ದೀನಿ. ಆಂಜನೇಯ ಸ್ವಾಮಿಗೆ ಕೊಟ್ಟು ಪೂಜೆನ ಮಾಡಿಸ್ಕೊಂಡು ಬರ್ತೀವಿ. ಮೂರು ಮಂದಿ ಅದ್ರಾಗ ವಸಿಷ್ಠ ಫಸ್ಟ್ ತಿಂಡಿ ತಿನ್ನುವ. ಗಾಡಿ ಹಂಗೆ ಇರಲಿ ಅಂದ್ರೆ ಗೊತ್ತಾಗುತ್ತೆ.
ಫ್ರೆಂಡ್ಸ್, ಇವತ್ತು ಊಟಕ್ಕೆ ನಾನು ಶಾವಿಗೆ ಖೀರು ಮಾಡಿದ್ದೀನಿ. ಹಾಂ, ಎರಡು ಒಂದೇ. ಪಾಯಸ ಖೀರು ಎರಡು ಒಂದೇ ಕಣ. ಶಾವಿಗೆ ಪಾಯಸ, ಖೀರ್ ಅದು ಯೆಲ್ಲೋ ಕಲರ್ ಮಾಡೋದು ಕೇಸರಿ ಬಾತು, ಇದು ಶಾವಿಗೆ ಖೀರ್. ಇದು ಫ್ರೆಂಡ್ಸ್, ಊಟಕ್ಕೆ ಅಂತೇಳಿ ನಾನು ಶಾವಿಗೆ ಖೀರು ಮತ್ತು ಪುಳಿಯೋಗರೆನ ಮಾಡಿದ್ದೀನಿ. ಈಗ ಅಡುಗೆನೂ ಕೂಡ ರೆಡಿಯಾಗಿದೆ. ಊಟನ ಮಾಡಬೇಕು. ದೇವರಿಗೆಲ್ಲ ನೈವೇದ್ಯ ಮಾಡಿ ದೇವರಿಗೆಲ್ಲ ಕೈ ಮುಗಿದು ನಾನಿವಾಗ ಊಟನ ಮಾಡ್ತಿದ್ದೀವಿ. ಇಷ್ಟೇ ಸಿಂಪಲ್ ಶಾವಿಗೆ ಖೀರು ಮತ್ತು ಪುಳಿಯೋಗರೆನ ಮಾಡ್ಕೊಂಡಿದ್ದೀವಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ. ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಿರ್ಬೋದು, ಯೆಲ್ಲೋ ಕಲರ್ ಡ್ರೆಸ್ಸು. ಇದು ಬಂದ್ಬಿಟ್ಟು ಟಾಪು ನೋಡಿ, ಈ ಥರ ಇದೆ. ಫುಲ್ ಸ್ಲೀವ್ಸು, ಬೆಲ್ ಸ್ಲೀವ್ಸ್ ಬರುತ್ತೆ. ಇದು ಟಾಪು ವಿ ಶೇಪ್, ವಿ ನೆಕ್ಕು, ಮತ್ತು ಇಲ್ಲಿ ಫ್ರಂಟು ಈ ಥರ ಮುಂದೆ ಓಪನ್ ಇದೆ, ಈ ಥರ ಕಾಣಿಸುತ್ತೆ. ಮತ್ತು ಅದಕ್ಕೆ ಇದಕ್ಕೆ ಇದು ವೇಲ್ ಫ್ರೆಂಡ್ಸ್, ಇದು ಈ ಥರ ಇದೆ. ಇಲ್ಲಿ ನೋಡ್ತಿರ್ಬೋದು, ಈ ಥರ ಪಟ್ಟಿ ಆ ಕಡೆ ಈ ಕಡೆ ಈ ಥರ ಬಟ್ಟೆ ಇದೆ. ಈ ಥರ ಕತ್ತಿಗೆ ಫುಲ್ಲು ಬ್ಯಾಗ್ಸ್ ಹಿಂಗೆ ಹಾಕ್ಕೊಳ್ಳೋದು. ಹಿಂದ್ಗಡೆಯಿಂದ ಈ ಥರ ಕಾಣಿಸುತ್ತೆ. ಮತ್ತು ಇದು ಪ್ಯಾಂಟ್ ಅಂದರೆ ಪಲೋಜಾನೂ ಅಲ್ಲ, ತುಂಬ ಫುಲ್ಲು ಲೆಹೆಂಗಾ, ಇದು ಲಂಗ ಥರ ಕಾಣಿಸುತ್ತೆ. ಈ ಥರ ಬರುತ್ತೆ. ಇದು ಬಾಟಮು, ಹಾಗೆ ಇದು ವೇಲು. ಇದಕ್ಕೆ ಯೆಲ್ಲೋ ಕಲರ್ದು ಟಾಪ್ ಬರುತ್ತೆ. ಈ ಥರ ನಾನು ಪೂರ್ತಿ ಹಾಕ್ಕೊಂಡಾದಮೇಲೆ ತೋರಿಸ್ತೀನಿ, ನಾನು ನಿಮಗೆ ರೆಡಿ ಆದಮೇಲೆ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂಥೇಳಿ. ಇದು ನನಗೆ ನಮ್ಮ ಮನೆಯವರು ಕೊಡಿಸಿರೋ ಅಂಥ ಗಿಫ್ಟು ಫ್ರೆಂಡ್ಸ್, ಬರ್ತಡೇಗೆ ಅಂಥೇಳಿ ಡ್ರೆಸ್ಸನ್ನು ಕೊಡಿಸಿದ್ದಾರೆ ಗಿಫ್ಟಾಗಿ. ರೆಡಿ ಆದಮೇಲೆ ತೋರಿಸ್ತೀನಿ ನಾನು. ನಮಗೆ ಆಚೆ ಕಡೆನ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು. ಅಂದರೆ ಟ್ರೀಟನ್ನು ನಾನು ಕೊಡಿಸ್ಬೇಕು. ಆ್ಯಕ್ಚುಲಿ ನಮ್ಮ ಮನೆಯವರೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾನು ಕರ್ಕೊಂಡೋದ್ರು ಅವ್ರು ಕರ್ಕೊಂಡೋದ್ರು ಬಿಲ್ ಪೇ ಮಾಡೋದು ಅವರೇ ಅಲ್ವಾ. ಹಾಗಾಗಿ ಈಗ ರೆಡಿಯಾಗಿ ತೋರಿಸ್ತೀನಿ ನಾನು. ನಿಮ್ಗೆ 4 ಜನದ ಬರ್ತಡೇಗೂ ನಾವು ಆಚೆ ಊಟಕ್ಕೆ ಹೋಗ್ತೀವಿ. ಅದೇ ಥರ ಆ್ಯಸ್ ಯೂಶಲು ಈ ಸಲ ನನ್ನ ಬರ್ತಡೇಗೂ ನಾವು ಆಚೆ ಕಡೆ ಊಟಕ್ಕೆ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದೀವಿ. ಹೋಗೋವಾಗ ಮತ್ತೆ ನಾನು ಸಿಗ್ತೀನಿ, ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ. ಚೆನ್ನಾಗೈತೆ ಕೇಕ್. ಯಾವ ಕಲರ್? ಪ್ಲೇನ್ ಕೇಕ್. ಹ್ಯಾಪಿ ಬರ್ತ್ಡೇ. ಫ್ರೆಂಡ್ಸ್, ನಾನು ನೋಡಿ ಈ ಕಿವಿ ಓಲೆನ ಹಾಕೊಳ್ತಾ ಇದ್ದೀನಿ. ಇದು ಗಣಪತಿ ಜಾತ್ರೆಗೆ ತಗೊಂಡಿದ್ನಲ್ಲ, ಪ್ಯಾರಟ್ ಡಿಸೈನ್ದು, ಅದನ್ನು ನಾನು ಈಗ ಹಾಕೋತಾ ಇದ್ದೀನಿ ಈ ಡ್ರೆಸ್ಸಿಗೆ ಮ್ಯಾಚ್ ಮಾಡಿ.
ಫ್ರೆಂಡ್ಸ್, ನಾನು ಫೈನಲ್ ಆಗಿ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ನಮ್ಮ ಮನೆಯವರಲ್ಲಿ ಕೇಕ್ ತಂದು ರೆಡಿ ಮಾಡಿಟ್ಟಿದ್ದಾರೆ. ಈಗ ಕೇಕ್ ಕಟ್ ಮಾಡಿ ನಾವು ಸೀದಾ ಆಚೆ ಕಡೆ ಊಟಕ್ಕೆ ಹೋಗೋಣ ಅಂತಂದು ಅಂದ್ಕೊಂಡಿದ್ದೀವಿ. ನಾವೀಗ ಕೇಕ್ನ ಕಟ್ ಮಾಡ್ತೀವಿ. ನಾವು 4 ಜನ ಸೇರಿಕೊಂಡು ಕೇಕ್ ಕಟ್ ಮಾಡಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಹಾಂ ಫ್ರೆಂಡ್ಸ್, ನಂದಲ್ಲ, ನಮ್ಮ ವಸಿಷ್ಠಂದು ಬರ್ತ್ಡೇ ಇರೋದು ಇವತ್ತು. ಪೇಪರ್ ತಗೊಂಡು ನಂದಲ್ಲಿ ಪೇಪರ್ ಇದೆ, ಇದಕ್ಕೆ ಸಿಕ್ಕಾಪಡ್ತದೆ ಬೇಗ. ಹೇಳ್ಬೇಕು ಹಿಂಗೆ ಹೋತಲ್ರಿ. ಅಕಸ್ಮಾತ್ ಯಾರ ಮುಂದೆ ನಿಂತ್ರೆ ಏನ್ರಿ ಕತೆ ಕಣ್ಣಿಗೆ ನಾವು ಹೋದ್ರ ಅದಕ್ಕೆ ಡೇಂಜರ್ ಅನ್ನೋದು. ಕೇಕ್ ಕಿತ್ಕೊಂಡು ಇಲ್ಲೇನು ಬಿದ್ದಿರದ ಇದೆ, ಏನ್ ಹಿಂಗಾಗಿದೆ? ಹಿಂಗ ಕಣ್ಣು ಗಿಣ್ಣಾಗ ಹೋದ ಹೆಂಗ್ ಸಿಗಿದ ಡೈರೆಕ್ಟ್ ಕಣ್ಣ ಬಾದ ಏನು ಚಾಕು ಅದು ಅರ್ಥ ಆಗಲ್ಲ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಕವಿತಾ, ಹ್ಯಾಪಿ ಬರ್ತ್ಡೇ ಟು ಯು ವಸಿಷ್ಠ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ವಸಿಷ್ಠ. ಬಂತಾ? ಇಟ್ಕೊಳ್ರಿ. ನೀಟಾಗಿ ಬ್ಲರ್ ಮಾಡ್ಬೇಡ. ನೀರು ತಿನ್ಸ್ ನಂಗೆ ಬಂಗಾರಿ. ಬ್ಲರ್ ಮತ್ತೆ ನೀ ತೆಗೆದು ಬ್ಲರ್ ಅಂತ ಬೆಳಕೈತೆ ಮಾಡಿ ಇನ್ನೂ ಸ್ವಲ್ಪ ಕೊಡಿ. ನಾನು ಅಮ್ಮಂಗೆ ತಿನ್ನಿಸ್ತೀನಿ. ತೆಗಿತಾರೆ ನೀವು ಹಂಗ ಬೇಕಾದ್ರೆ ಇಟ್ಕೊಂಡು ಬೇಡ ನೋಡ್ರಿ ಅದು ಊಟ ತಿನ್ಬೇಕು ಅನ್ಸ. ನಿನ್ನ ಅರ್ಥ ಮಗನ ಇವನು ಊಟ ತಿನ್ಬೇಕು ಅನ್ಸ. ಅಲ್ಲ ಊಟ ತಿನ್ಬೇಕು ನಾನು ಸಾಕು ಅಂತ. ಆಮೇಲೆ ಕಿಸಿ ಕೂಡ ಫೋಟೋ ಮಾಡು. ಇಲ್ಲ ಮಾಡು. ನೀನು ನಗು. ನೋಡಿ ಎಷ್ಟು ನೋಡಿ 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 ಹೆಂಗ್ ಬಂದ ನೋಡು. ಬಿಡ ಎಲ್ಲ ಬ್ಲರ್ ರೀ. ನಂಗೆ ಬೇಡ ತಕ್ಕಿ. ನಿಲ್ಲಿ, ನಂಗೆ ಇಷ್ಟ ಬೇಡ.
ಪಪ್ಪ ನಾನು ತಿಂತೀನಿ ಚೆನ್ನಾಗೈತೆ ಉಮ್ಮ ಚೆನ್ನಾಗೈತೆ ಇನ್ನೊಂದು ರೊಟ್ಟಿ ಜಾಸ್ತಿ ಚಪಾತಿ ಇಲ್ಲೇನಾಯ್ತು ನೋಡಿ ಇದಕ್ಕೆ ಗ್ಲಾಸ್ ಅವಷ್ಟೇ ಮಾಡ್ಬಿಡೋದು. ಆಯ್ತು ಬಾ.